ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸಿಕೊಡ್ತೀನಿ ಮನ್ಯಾಗ ಕುಕ್ಕರ್ನ್ಯಾಗ ಚಿಕನ್ ಬಿರಿಯಾನಿ ಸ್ವಾದಿಷ್ಟವಾಗಿ ಹೆಂಗೆ ತಯಾರು ಮಾಡ್ಬೇಕಂತ. ಮೊದಲು ನೋಡ್ರಿ 500 ಗ್ರಾಮ್ ಚಿಕನ್ ತೊಗೊಂಬಂದಿನಿ. ಅದನ್ನ ಚಂದಾಗ ಡಬ್ರ್ಯಾಗ ತೊಗೊಂಡು ನೀರಾಗ ಒಂದೆರಡು ಸತಿ ಚೆನ್ನಾಗಿ ತೊಳ್ಕೊಂಡ್ಬಿಡ್ಬೇಕ್ರಿ. ಏನಾರ ಹೊಲಸಿದ್ರೆ ಎಲ್ಲ ಹೊರಗೆ ಹೋಗಿಬಿಡ್ತೈತಿ. ಚೆನ್ನಾಗಿ ನೀರು ಹಾಕ್ಕೊಂಡು ಒಂದೆರಡು ಸರಿ ಚಂದಾಗ ತೊಳ್ಕೊಂಡ್ಬಿಡ್ಬೇಕು. ನೀರು ಚಂದಾಗ ಹಿಂಗೆ ಬಸ್ತ್ ಬಿಡ್ಬೇಕ್ರಿ. ಸೊ ಈಗ ನೋಡ್ರಿ, ನಮ್ದು ಚಿಕನ್ ಚೆನ್ನಾಗಿ ನಾವು ತೊಳ್ಕೊಂಡ್ಬಿಟ್ಟಿವಿ. ಈ ಎರಡನೇ ಕೆಲಸ ಏನು ಮಾಡ್ಬೇಕಂದ್ರ 1.5 ಗ್ಲಾಸ್ ಅಕ್ಕಿ ತಗೋಬೇಕು. ಇದು ವೈಷ್ಣವಿ ಅಕ್ಕಿ ಅಂತ. 1.5 ಗ್ಲಾಸ್ ಅಕ್ಕಿ ತಗೊಂಡು ಇದನ್ನ ನೀರ್ನಾಗ ಚೆನ್ನಾಗಿ ಒಂದೆರಡು ಸತಿ ತೊಳ್ಕೊಂಡು 1 ಗ್ಲಾಸ್ ನೀರು ಹಾಕಿ ಇದನ್ನ ಒಂದು 5-10 ನಿಮಿಷ ನೆನೆ ಇಟ್ಬಿಡ್ಬೇಕ್ರಿ. ಇದ್ರಲ್ಲಿ ಸ್ವಲ್ಪ ಅಕ್ಕಿ ಬಿರಿಯಾನಿ ಆದ್ಮೇಲೆ ಉದುರು ಆಗ್ತೈತಿ. ಸೊ 1 ಗ್ಲಾಸ್ ಅಕ್ಕಿ ಹಾಕಿ ಒಂದು ಸೈಡ್ನಾಗ ಇಟ್ಕೊಂಡ್ಬಿಡ್ಬೇಕು. ಅದಾದ್ಮೇಲೆ ನೋಡ್ರಿ, ಇಲ್ಲಿ 2 ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನಿ ಮತ್ತು 1 ಟಮಾಟಿ ಕಟ್ ಮಾಡ್ಕೊಂಡಿನಿ. ಅದನ್ನ ಮಿಕ್ಸರ್ದಾಗ ಗ್ರೈಂಡರ್ನ ಹಾಕಿ ಚಂದಾಗ ಅದನ್ನ ರುಬ್ಕೊಂಡ್ಬಿಡ್ಬೇಕು. ಮಿಕ್ಸಿ ಆನ್ ಮಾಡಿ ಚಂದಾಗ ಅದರದ್ದು ಪೇಸ್ಟ್ ಮಾಡ್ಕೊಂಡ್ಬಿಡ್ಬೇಕು. 2 ಉಳ್ಳಾಗಡ್ಡಿ 1 ಟಮಾಟೆ ಹಣ್ಣು. ಈಗ ಪೇಸ್ಟ್ ರೆಡಿ ಆಗಿದೆ ನಮ್ದು ಆಲ್ರೆಡಿ. ಇದನ್ನ ಸೈಡಿಗೆ ಇಟ್ಕೊಂಡ್ಬಿಡ್ರಿ. ಈಗ ಒಲಿ ಏನಿದೆ ಆನ್ ಮಾಡ್ಕೊರಿ. ಕುಕ್ಕರ್ ಮೇಲೆ ಇಟ್ಕೊಂಡ್ಬಿಡ್ರಿ. 1-2 ನಿಮಿಷ ಹಂಗೆ ಇರಬೇಕು. ಯಾಕಂದ್ರೆ ಒಳಗೆ ನೀರಿನ ಅಂಶ ಏನ್ರ ಇದ್ರೆ ಚಂದಾಗ ಒಣಗಬೇಕದು. ಅದಾದ್ಮೇಲೆ ಸಣ್ಣ ಚಮಚಲ್ಲಿ 4-5 ಚಮಚ ಎಣ್ಣೆ ಹಾಕ್ಕೊಂಡ್ಬಿಡ್ರಿ. ಇಲ್ಲಿ ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡೀನಿ, ರಿಫೈನ್ಡ್. ನೀವು ಇದ್ರ ಜಗದಾಗ ಸರ್ಸೋ ಆಯಿಲ್ ಕೂಡ ಯೂಸ್ ಮಾಡ್ಕೋಬಹುದ್ರಿ. ಅದ್ರಲ್ಲಿ ಟೇಸ್ಟ್ ಇನ್ನಿಟ್ಟು ಚಲೋ ಬರ್ತೈತ್ರಿ. ಅದಾದ್ಮೇಲೆ ಇಲ್ಲಿ ನೋಡ್ರಿ, ಖಡಾ ಮಸಾಲ ತೊಗೊಂಡಿನಿ. ಪಲಾವ್ ಎಲೆ 1, ಲವಂಗ 2 ಪೀಸು, ಕರಿಮೆಣಸು 2 ಮತ್ತು ಬಡಿ ಇಲೈಚಿ 2 ಪೀಸು. ಜಾಸ್ತಿ ತೊಗೊಳಕ್ ಹೋಗ್ಬಿಟ್ಟು ಮಸಾಲೆ ಇಷ್ಟು ಸಾಕ್ರಿ. ಎಣ್ಣೆ 1-2 ನಿಮಿಷ ಕಾಯಕ್ ಬಿಡ್ರಿ. ಎಣ್ಣೆ ಕಾದಾದ್ಮೇಲೆ ಇವನ್ನೆಲ್ಲ ಹಾಕೊಂಡು ಚೆನ್ನಾಗಿ ಸೌಟೆ ಮಾಡ್ಕೊರಿ, ಮಿಕ್ಸ್ ಮಾಡ್ಕೊರಿ. ಎಣ್ಣೆ ಬಿಸಿ ಆದ್ಮೇಲೆ ಇವನ್ನೆಲ್ಲ ಹಾಕಬೇಕು. ಈ ಎಣ್ಣೆ ಬಿಸಿ ಆದ್ಮೇಲೆ ಮಸಾಲೆ ಹಾಕಿವಿ. ಈಗ ನೋಡ್ರಿ, 1.5 ಚಮಚೆ ಮನ್ಯಾಗ ತಯಾರು ಮಾಡಿದಂಥ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸರ್ನೇ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ ಟಮಾಟಿ ಪೇಸ್ಟ್, ಅದನ್ನ ಹಾಕ್ಕೊಂಬಿಡ್ರಿ. ಚೆನ್ನಾಗಿ ಅದನ್ನ ಪೂರ್ತಿ ಅದ್ರ ಖಾಲಿ ಮಾಡಿಬಿಡ್ರಿ ಅದ್ರೊಳಗೆ. ಮತ್ತು ಚೆನ್ನಾಗಿ ಅದನ್ನ ಚಮಚೆ ತೊಗೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ. ಇವೆಲ್ಲ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇರ್ಬೇಕ್ರಿ. ಒಲಿ ಈ ಮಿಕ್ಸ್ ಮಾಡೋ ಮುಂದೆ ಮೀಡಿಯಮ್ ಫ್ಲೇಮಿಗೆ ಇಟ್ಕೋರಿ. ಈಗ ನೋಡ್ರಿ, ಇದು ಹಸಿರು ಮೆಣಸಿನ್ಕಾಯಿದು ಪೇಸ್ಟ್ ಮೊದಲೇ ಮನ್ಯಾಗ ಮಾಡಿತ್ತು. ಇಲ್ಲ ನೀವು ಸಣ್ಣಗೆ ಮೆಣಸಿನ್ಕಾಯಿ ಕಟ್ ಮಾಡಿ ಕೂಡ ಹಾಕೋಬಹುದು. ಇಲ್ಲ 4-5 ಮೆಣಸಿನ್ಕಾಯಿ ತೊಗೊಂಡು ನೀವು ಮಿಕ್ಸಾಗ ಗ್ರೈಂಡ್ ಮಾಡ್ಕೊಂಡು ಕೂಡ ಹಾಕೋಬಹುದ್ರಿ. ನಾವು ಮೊದಲ ಮನ್ಯಾಗ ಪೇಸ್ಟ್ ಮಾಡಿಟ್ಟಿದ್ವಿ, ಅದನ್ನ ಹಾಕೊಂಡೆ 1 ಚಮಚೆ. ಈ ರೀತಿ ಚೆನ್ನಾಗಿ ಮತ್ತೆ ಸೌಟೆ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಮೀಡಿಯಮ್ ಫ್ಲೇಮ್ನಾಗ ಇಡಬೇಕ್ರಿ. ಅದು ಉಳ್ಳಾಗಡ್ಡಿ ಟಮಾಟಿ ಏನು ಪೇಸ್ಟ್ ಹಾಕೊಂಡ್ರಿಲ್ಲ, ಅದು ಎಣ್ಣೆ ಬಿಡು ಮಟ್ಟ 5 ನಿಮಿಷ ಮಟ್ಟ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಅದು ಎಣ್ಣೆ ಬಿಡಾಕ್ ಕುಂತೈತೋ ಇಲ್ಲೋ ಅನ್ನೋದು ನೋಡ್ಕೊತ ಇರಬೇಕು. ಎಣ್ಣೆ ನಡ್ಬರ್ಕ ಚಮಚಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇರ್ಬೇಕು, ಸೌಟೆ ಮಾಡ್ಕೊತ ಇರಬೇಕು. ಇಲ್ಲ ಅಂತ ತಳಗು ಹೊತ್ತು ಬಿಡ್ತೈತ್ರಿ ಒಲಿ ಜಾಸ್ತಿ ನೀವು ಹೈ ಫ್ಲೇಮ್ನಾಗ ಇಟ್ರ ಅಂದ್ರೆ. ಈಗ ನೋಡ್ರಿ, ಇಲ್ಲಿ ಈಸ್ಟರ್ನ್ ಚಿಕನ್ ಬಿರಿಯಾನಿ ಪೌಡರ್ ಇತ್ತು, 10 ರೂಪಾಯಿದ್ದು ತಂದಿದ್ದೆ. ಅದನ್ನ 1 ಪ್ಯಾಕೆಟ್ ಪೂರ್ತಿ ಇದ್ರ ಹಾಕಿಬಿಟ್ಟಿನಿ. ಮತ್ತೆ ಇಲ್ಲಿ ನೋಡ್ರಿ, ನೀವು ಉಪ್ಪು 1 ಚಮಚೆ ಹಾಕ್ಕೊಂಡಿನಿ. ಯಾವಾಗಲೂ ಇನಿಷಿಯಲಿ ಉಪ್ಪು ಕಡಿಮೆ ಹಾಕೋರಿ, ಜಾಸ್ತಿ ಹಾಕೊಳಕ್ ಹೋಗ್ಬಿಡ್ರಿ. 2 ಸಣ್ಣ ಚಮಚೆ ಧನಿಯಾ ಪೌಡ್ರು, 3 ಚಮಚೆ ರೆಡ್ ಚಿಲ್ಲಿ ಪೌಡ್ರು ಮತ್ತು ಅರ್ಧ ಚಮಚೆ ಅರಿಶಿನ. ಚಮಚೆ ನೋಡೋಂತಿರಲ್ಲ ಎಷ್ಟು ಸಣ್ಣದಿದೆ, ಮಸಾಲೆ ಡಬ್ಬ ಬರುತ್ತಲ್ರಿ, ಆ ಸಣ್ಣ ಚಮಚೆಯಲ್ಲೇ ಇಷ್ಟಿಷ್ಟು ಹಾಕೊಂಡಿನಿ. ಚೆನ್ನಾಗಿ ಮತ್ತೆ ಅದನ್ನೆಲ್ಲ ಸೌಟೆ ಮಾಡ್ಕೊಂಬಿಡ್ರಿ, ಮಿಕ್ಸ್ ಮಾಡ್ಕೊಂಬಿಡ್ರಿ. ಮಸಾಲೆ ಎಲ್ಲ ಇವ್ನು ತಯಾರು ಮಾಡ್ತಿರ್ತಿರಲ್ಲ, ಯಾವಾಗಲೂ ಮೀಡಿಯಮ್ ಟು ಲೋ ಫ್ಲೇಮ್ನಾಗ ಇರ್ಬೇಕ್ರಿ ಒಲಿ. ಹೈ ಫ್ಲೇಮ್ನಾಗ ಇಡಕ್ಕೆ ಹೋಗ್ಬಿಡ್ರಿ. ಮಸಾಲೆ ಎಲ್ಲ ಸುಟ್ಟು ಬಿಡ್ತೈತಿ. ಸುಟ್ರೆ ಮತ್ತು ಸುಟ್ಟಿದ್ದಂಥ ಟೇಸ್ಟ್ ಬರ್ತೈತಿ. ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಚೆನ್ನಾಗಿ ಇದನ್ನ ಸೌಟೆ ಮಾಡ್ಕೋರಿ. ಮತ್ತು ಅದನ್ನ ಎಣ್ಣೆ ಬಿಡು ಮಟ್ಟ 5 ನಿಮಿಷ ಚೆನ್ನಾಗಿ ವೇಟ್ ಮಾಡಬೇಕು. ನಡ್ಬರ್ಕ ಚಮಚೆ ತೊಗೊಂಡು ಕಡ್ಡಾಡಿಸ್ತಾ ಇರ್ಬೇಕ್ರಿ. ಚೆನ್ನಾಗಿ ಅದು ಎಣ್ಣೆ ಬಿಡಕ್ಕೆ ಕುಂತಂದ್ರೆ ಚಿಕನ್ ನಾವು ತೊಳ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನ ಅದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆನು ಮತ್ತೆ 5 ನಿಮಿಷ ವೇಟ್ ಮಾಡಬೇಕು. ಯಾಕಂದ್ರೆ ಚಿಕನ್ ಪೀಸ್ ಇರ್ತಾವಲ್ಲ ಚಂದಾಗ ಮಸಾಲೆ ಒಳಗಡೆ ಮಿಕ್ಸ್ ಆಗ್ಬೇಕ್ರಿ. ಅಂದ್ರೆ ನಿಮ್ಗೊಂದು ಚಲೋ ಟೇಸ್ಟ್ ಬರುತ್ತಾ ಎಲ್ಲ ತಯಾರಾದ್ಮೇಲೆ. ಅದಕ್ಕೆ ಕಾಯ್ಬೇಕ್ರಿ.
ಒಂದು 5 ನಿಮಿಷ 6 ನಿಮಿಷ ಚೆನ್ನಾಗಿ ವೇಟ್ ಮಾಡಬೇಕು. ಅದು ಕೂಡ ಎಣ್ಣೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಆ ರೀತಿ ಎಣ್ಣೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಮುಂದಿನ ಇಂಗ್ರೀಡಿಯೆಂಟ್ಸ್ ಏನಿರ್ತಾವೆ ಅವ್ನ ಹಾಕ್ಕೊಂತ ಹೋಗ್ಬೇಕು. ಅಲ್ಲಿ ಮಟ್ಟ ಮಾತ್ರ ವೇಟ್ ಮಾಡಬೇಕು. ಚೆನ್ನಾಗಿ ನಡ್ಬರ್ಕ್ ಅವಾಗ ಮಿಕ್ಸ್ ಮಾಡ್ತಾ ಇರಬೇಕು. ವೇಟ್ ಮಾಡೋಣ. ಈಗ ನೋಡ್ರಿ, ನಾವು 1.5 ಗ್ಲಾಸ್ ರೈಸ್ ಇಟ್ಟಿದ್ವಲ್ಲ ಸೈಡಿಗೆ. ಸೊ ಅದ್ರ ಪ್ರಕಾರ ನಾವು ಇದ್ರಾಗ ಈಗ ನೀರು ಹಾಕೋಣಕ್ಕೆ ರೆಡಿ ಆಗ್ಬೇಕ್ರಿ. ಸೊ 1.5 ಗ್ಲಾಸ್ ನಾವು ತೊಗೊಂಡಿದ್ವಲ್ಲ ಅಕ್ಕಿ ರೈಸ್ ತೊಗೊಂಡಿದ್ವಲ್ಲ, ಅದ್ರ ಪ್ರಕಾರ ಇಲ್ಲೇ ಡಬಲ್ ಅಂದ್ರೆ 3 ಗ್ಲಾಸ್ ನೀರು ಹಾಕೋಬೇಕು. ನೀವು 1 ಗ್ಲಾಸ್ ತೊಗೊಂಡ್ರಿ ಅಂದ್ರೆ 2 ಗ್ಲಾಸ್ ಹಾಕೋರಿ. ಯಾವಾಗ್ಲೂ ಎಷ್ಟು ರೈಸ್ ತೊಗೊಂಡಿರ್ತೀರ ಅದ್ರ 2 ಪಟ್ಟು ನೀರು ಹಾಕೋಬೇಕು. ಇಲ್ಲಿ ನೋಡ್ರಿ 3 ಗ್ಲಾಸ್ ನೀರು ಹಾಕಿದೀನಿ. ನೀರು ಹಾಕಾದ್ಮೇಲೆ ಕೂಡ ಚೆನ್ನಾಗಿ ಅದನ್ನ ಸೌಟೆ ಮಾಡ್ಕೋರಿ, ಮಿಕ್ಸ್ ಮಾಡ್ಕೋರಿ. ಮತ್ತ ಅದು ಬಾಯ್ಲ್ ಆಗೋ ಮಟ್ಟ ಚೆನ್ನಾಗಿ ವೇಟ್ ಮಾಡಬೇಕು. ಯಾಕಂದ್ರೆ ಅದು ಬಾಯ್ಲ್ ಆತಂದ್ರೆ ಎಲ್ಲ ಅದು ಮಿಕ್ಸ್ ಆಗುತ್ತೆ. ಇಲ್ಲಿ ನೋಡ್ರಿ ಬಾಯ್ಲ್ ಅದ್ರಾಗ ಬಂದೈತಿ. ಬಾಯ್ಲ್ ಬಂದಾದ್ಮೇಲೆ ಉಪ್ಪು ಹೆಂಗಿದೆ ಹೆಂಗಿಲ್ಲ, ಮಸಾಲೆ ಏನೇನು ಟೇಸ್ಟ್ ಇದೆ ಸ್ವಲ್ಪ ಚೆಕ್ ಮಾಡ್ಕೋರಿ. ಉಪ್ಪು ಏನಾರ ಕಡಿಮೆ ಇದ್ರೆ ಹಾಕೋಬೇಕು. ಇನಿಷಿಯಲಿ ಉಪ್ಪು ಯಾವಾಗಲೂ ಕಡಿಮೆ ಹಾಕೋರಿ, ಯಾಕಂದ್ರೆ ಜಾಸ್ತಿ ಆದ್ರೆ ಕಡಿಮೆ ಮಾಡಕ್ ಬರಲ್ಲ. ಕಡಿಮೆ ಹಾಕೊಂಡ್ರೆ ನೀವು ಟೇಸ್ಟ್ ಪ್ರಕಾರ ಅದನ್ನ ಜಾಸ್ತಿ ಮಾಡ್ಕೋಬಹುದು. ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ನೋಡ್ರಿ ಉಪ್ಪು ಎಷ್ಟಿದೆ ಎಷ್ಟಿಲ್ಲ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡಾದ್ಮೇಲೆ ಕಡಿಮೆ ಇದ್ರೆ ಉಪ್ಪು ಹಾಕೊಳ್ಳಿ. ಮತ್ತು ಮಸಾಲೆ ಇದೆಲ್ಲ ಟೇಸ್ಟ್ ಹೆಂಗಿದೆ ಹೆಂಗಿಲ್ಲ ಎಲ್ಲ ಚೆಕ್ ಮಾಡ್ಕೋಬೇಕು. ಈ ರೀತಿ ನೋಡ್ರಿ ಬಹಳ ಈಸಿ ಮೆಥಡ್ ಐತ್ರಿ ಇದು. ಬ್ಯಾಚುಲರ್ಸ್ ಮಾಡ್ಕೊಂಡು ತಿನ್ಬಹುದು. ಬಹಳ ಸ್ವಾದಿಷ್ಟವಾದ ಟೇಸ್ಟ್ ಬರ್ತೈತಿ. ಮತ್ತು ಹೋಟೆಲ್ಗಿಂತ ಭಿನ್ನವಾದ ಟೇಸ್ಟ್ ಬರ್ತೈತಿ. ಮಜಾ ಬಂದ್ಬಿಡ್ತೈತಿ ನೋಡ್ರಿ. ಒಂದು 5 ಜನರು ಆರಾಮದಿಂದ ತಿನ್ಬಹುದು. ಇಲ್ಲಿ ನೋಡ್ರಿ ಅಕ್ಕಿ ನಾವು ನೆನೆ ಇಟ್ಟಿದ್ವಲ್ಲ, ಅದ್ರ ನೀರು ತಕ್ಕೊಂಡು ಅಕ್ಕಿ ಏನಿದೆ ಎಲ್ಲ ಇದ್ರೊಳಗೆ ಹಾಕೊಂಡ್ಬಿಡ್ರಿ. 1.5 ಗ್ಲಾಸ್ ಅಕ್ಕಿ ಐತ್ರಿ ಇದು. ಚೆನ್ನಾಗಿ ಹಾಕ್ಕೊಂಡಾದ್ಮೇಲೆ ಮತ್ತೊಂದು 5 ನಿಮಿಷ ವೇಟ್ ಮಾಡ್ಬೇಕ್ರಿ. ಅದರ ಕೂಡ ಚೆನ್ನಾಗಿ ಬಾಯ್ಲ್ ಬರಬೇಕು. ಯಾಕೆ ಬಾಯ್ಲ್ ಬರೋ ಮಟ್ಟ ಕಾಯ್ಬೇಕಂದ್ರ ಅದು ಅಕ್ಕಿ ಚಿಕನ್ ಏನಿದೆ ಎಲ್ಲ ಮಿಕ್ಸ್ ಆಗ್ಬೇಕ್ರಿ. ಇನ್ನು ಹಿಂಗೆ ಇದೇ ಸ್ಥಿತಿಯಾಗಿ ಲೀಡ್ ಬಂದ್ ಮಾಡಿ ಸಿಟಿ ಹೊಡಿಸಿಬಿಟ್ರಿ ಅಂದ್ರೆ, ಈಗ ನೋಡ್ರಿ 2 ಸಣ್ಣ ಚಮಚ ಮೊಸರು ಹಾಕೋಬೇಕು. ಮೊಸರಲ್ಲೇ ಸ್ವಲ್ಪ ಅದ್ರ ಹುಳಿ ಟೇಸ್ಟ್ ಬರ್ತೈತ್ರಿ. 2 ಚಮಚ ಮೊಸರು ಹಾಕೋರಿ. ಮತ್ತು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊರಿ. ಬಾಯ್ಲ್ ಆಗೋ ಮಟ್ಟ ವೇಟ್ ಮಾಡ್ರಿ. ಬಾಯ್ಲ್ ಆದ್ರೆ ಏನಾಗುತ್ತೆ, 2 ಮೇಲೆ ತಳಗ, ಒಮ್ಮೆ ಬರೀ ರೈಸ್ ತಳಗಿರ್ತೈತಿ, ಒಮ್ಮೆ ಚಿಕನ್ ತಳಗಿರ್ತೈತಿ, ರೈಸ್ ಮೇಲೆ ಆಗಿಬಿಡ್ತೈತಿ. ಆ ರೀತಿ ಬರಂಗಿಲ್ಲ. ಚೆನ್ನಾಗಿ ಬಾಯ್ಲ್ ಬಂತಂದ್ರೆ ಏನಾಗುತ್ತೆ, 2 ಯಾವಾಗಲೂ ಮಿಕ್ಸ್ ಆಗಿ ಸಿಗ್ತೈತ್ರಿ. ಮತ್ತು ಮಸಾಲೆ ಕೂಡ ಎಲ್ಲ ಚಲೋ ಹೊತ್ನಾಗ ಮಿಕ್ಸ್ ಆಗಿರ್ತೈತಿ. ಈಗ ನೋಡ್ರಿ ಸಣ್ಣ ಕಟ್ ಮಾಡ್ಕೊಂಡಿದ್ದು ಕೊತ್ತಂಬರಿ ಇತ್ತಲ್ಲ, ಅದನ್ನ ಚೆನ್ನಾಗಿ ಮೇಲೆ ಹಾಕೊಂಡ್ಬಿಡ್ಬೇಕು. ಇದ್ರಲ್ಲಿ ಟೇಸ್ಟ್ ಇನ್ನಿಟ್ಟು ಎನ್ಹ್ಯಾನ್ಸ್ ಆಗ್ತೈತ್ರಿ. ಮತ್ತು ನೋಡ್ರಿ ಚೆನ್ನಾಗಿ ಬಾಯ್ಲ್ ಬಂದಾದ್ಮೇಲೆ ಮತ್ತೆ ಉಪ್ಪು ಮಸಾಲೆ ಎಲ್ಲ ಕರೆಕ್ಟ್ ಇದೆಯೋ ಇಲ್ಲೋ ಚೆಕ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಬಾಯ್ಲ್ ಬರಕ್ ಕುಂತೈತಂದ್ರೆ ನೀವು ನಿಮ್ಮ ಕುಕ್ಕರಿನ ಮೇಲಿನ ಲೀಡ್ ಬಂದ್ ಮಾಡ್ಕೊಂಡ್ಬಿಡ್ರಿ. ಬಂದ್ ಮಾಡಾದ್ಮೇಲೆ ವೇಟ್ ಮಾಡಿ 3 ಸೀಟಿ ಹೊಡಿಸ್ಬೇಕು ನೋಡ್ರಿ. ಇದು 1ನೇ ಸೀಟಿ ಹೊಡಿತೈತ್ರಿ. ಮತ್ತು 2, 3 ಈ ರೀತಿ 3 ಸೀಟಿ ಹೊಡಿಸ್ಬೇಕು. 3 ಸೀಟಿ ಹೊಡಿಸಾದ್ಮೇಲೆ ಇಮಿಡಿಯೇಟ್ಲಿ ಲೀಡ್ ತೆಗಿಯಕ್ಕೆ ಹೋಗ್ಬಿಡ್ರಿ. ನಾನು ಇಲ್ಲಿ ತೋರ್ಸಾ ಹೋಗ್ತೀನಿ, ಅದನ್ನ ಅಲ್ಲಿ ಎಡಿಟ್ ಮಾಡಿದ್ದೀನಿ. ಸೊ 10-15 ನಿಮಿಷ ವೇಟ್ ಮಾಡಬೇಕು. ಅದ್ರ ಒಳಗಿಂದ ಎಲ್ಲ ಗ್ಯಾಸ್ ಹೋಗ್ಬೇಕ್ರಿ. ಗ್ಯಾಸ್ ಹೋಗಾದ್ಮೇಲೆ ಈ ರೀತಿ ಓಪನ್ ಮಾಡ್ಕೋರಿ. ಓಪನ್ ಮಾಡ್ಕೊಂಡಾದ್ಮೇಲೆ 1 ಚಮಚೆ ತುಪ್ಪ ಹಾಕೋಬೇಕು. ತುಪ್ಪ ಹಾಕೊಂಡ್ರೆ ಏನಾಗುತ್ತೆ, ಇದ್ರದ್ದು ಸ್ಮೆಲ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ, ಟೇಸ್ಟ್ ಕೂಡ ಇನ್ನಿಟ್ ಎನ್ಹ್ಯಾನ್ಸ್ ಆಗುತ್ತೆ ರೀ. 1 ಚಮಚೆ ತುಪ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ಇಲ್ಲಿ ನೀವು ನೋಡ್ಬೋದು ನಮ್ಮದು ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ಚೆನ್ನಾಗಿ ಚಿಕನ್ ಕೂಡ ಕುಕ್ ಆಗಿದೆ, ರೈಸ್ ಕೂಡ ಚೆನ್ನಾಗಿ ಕುಕ್ ಆಗಿದೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೀವು ನೋಡ್ಬೋದು ಎಷ್ಟು ಮಸ್ತ್ ರೆಡಿ ಆಗೈತೆ. ಯಾಕಂದ್ರೆ ಮೊದಲು ಇದನ್ನೆಲ್ಲ ಮಾಡೀನ್ರಿ, ಭಾಳ ಮಸ್ತ್ ಟೇಸ್ಟ್ ಬರ್ತೈತ್ರಿ ಇದ್ರದ್ದು. ಮತ್ತು ನೀವು ಪ್ಲೇಟ್ನ ಹಾಕ್ಕೊಂಡು ಅದನ್ನು ಬಿಸಿ ಬಿಸಿ ತಿಂದ್ರೆ ಅದ್ಭುತವಾದ ನಿಮ್ಗೆ ಮಜಾ ಬಂದ್ಬಿಡ್ತೈತ್ರಿ. ಸೊ ನೋಡ್ರಿ, ಬ್ಯಾಚುಲರ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಮನ್ಯಾಗ ಚಿಕನ್ ಬಿರಿಯಾನಿ ಕುಕ್ಕರ್ನಾಗ ಮಾಡ್ಕೊಂಡು ತಿನ್ಬೇಕಂದ್ರೆ ಈ ರೀತಿ ನೀವು ಮಾಡ್ಕೊಂಡು ತಿನ್ರಿ. ನಿಮ್ಗೆ ಭಾಳ ಮಸ್ತ್ ಟೇಸ್ಟ್ ಬರ್ತೈತೆ ಅಂತ ನಾ ಗ್ಯಾರಂಟಿ ಕೊಡ್ತೇನೆ. ಈ ರೀತಿ ನೋಡ್ರಿ, ನೀವು ಇದನ್ನು ಸರ್ವ್ ಮಾಡಿಕೊಂಡು ಬಿಸಿ ಬಿಸಿ ತಿಂದ್ಬಿಡ್ರಿ. ಭಾಳ ಮಸ್ತ್ ನಿಮ್ಗೆ ಟೇಸ್ಟ್ ಅನುಭವ ಆಗ್ತೈತಿ. ಈಗ ನೋಡ್ರಿ, ಇದನ್ನು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೇನೆ.
ನೋಡ್ರಿ ಈಗ ನಾ ತಾಟಿಗೆ ಹಾಕೊಂಡ್ ಬಂದೇನಿ. ಬಹಳ ಅದ್ಭುತವಾಗಿ ಈ ರೀತಿ ರೆಡಿ ಆಗ್ತೈತ್ರಿ, ಬಹಳ ಸ್ವಾದಿಷ್ಟವಾಗಿ ಆಗ್ತೈತಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿ ಮಾಡಿಕೊಂಡು ತಿನ್ನಿ, ಮಜಾ ಬಂದ್ಬಿಡ್ತೈತಿ ನಿಮ್ಗೆ. ಮತ್ತು ಈ ವಿಡಿಯೋ ಇಷ್ಟ ಆಗೈತೆ ಲೈಕ್ ಮಾಡ್ರಿ. ಸಿಗೋಣ ಮುಂದಿನ ವಿಡಿಯೋದಾಗ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.